ಜಾಡಿಸಿ ತುಳಿಯುವುದಕ್ಕೆ ಮನ ಮಾಡಿದ. ಅಪ್ಪನ ಹೊಟ್ಟೆಯನ್ನು ಹಿಡಿದು ಸರಮನೆಗಟ್ಟಿದೆ. ತಾಯಿಯಲ್ಲಿಗೆ ಹೋಗಿ ಕೇಳಿದ್ರೆ ತಾಯಿ ಮಾತಾಡಲಿಲ್ಲ. ಇನ್ನು ಜೀವಮಾನದಲ್ಲಿ ಮಾತಾಡೋದು ಬೇಡ ಅಂತ ಅವಳನ್ನು ಸೆರೆಗೆ ಹಾಕಿದೆ. ಪ್ರತಿಭಟಿಸಿದ್ದಕ್ಕೆ ಬಂದಿರುವಂತಹ ಯಾವುದು ಪರಿವಾರದವರನ್ನ ಸೆರೆಯಲ್ಲಿಟ್ಟೆ. ನನ್ನ ಬೆಂಬಲಕ್ಕೆ ಬೇಕಾಗಿ ನಿಂತವರು ಎಲ್ಲವರಿಗೂ ಒಂದೊಂದು ಸ್ಥಾನಮಾನವನ್ನು ಕೊಟ್ಟು ಅವರನ್ನು ಹತ್ತಿರಲ್ಲಿ ಇರಿಸಿಕೊಂಡೆ. ಸಚಿವಾಪ್ತ ಚತುರ ಕ್ರೂರ ದೇಹರು ಒಂದು ಹಳೆ ತಲೆಯನ್ನು ಹತ್ತಿರದಲ್ಲಿ ಇಟ್ಕೊಂಡಿದ್ದೇನೆ. ಇಲ್ಲಿ ಮೂಲ ಎಲ್ಲೆಲ್ಲಿ ಏನೇನು ಉಂಟು ಅಂತ ಗೊತ್ತಿದ್ದ ಅವನಿಗೆ ಮಾತ್ರ. ಅವನನ್ನು ಇರಿಸಿಕೊಂಡೆ. ಹೌದಪ್ಪ, ಎಲ್ಲೆಲ್ಲ ಎಷ್ಟೆಷ್ಟು ಉಂಟು ಅನ್ನೋದು ಹೊರತೆಗಿಲಿಕ್ಕೆ ಅವು ಬೇಕು ಅಂತ ಇರಿಸಿಕೊಂಡದ್ದು. ಇಲ್ಲಿಗೆ ಮುಗಿಲಿಲ್ಲ. ಕಂಸ ಎನ್ನುವುದು ಸೀಮಿತವಾಗಬಾರದು. ಪ್ರಪಂಚ ಮುಖದಲ್ಲಿ ನಾವು ಏನನ್ನು ತೋರಿಸಿಕೊಡ್ಬೇಕು ಅಂತಾದ್ರೆ ಇವತ್ತಿನ ದಿವಸ ನಮ್ಮ ಪಾಲಿಗೆ ಹತಕಾಲ. ನೆರಯಿಸೇನಾ ಜಾಲವನು ನೃಪವರನ ನರಸಿದ ಮಲ್ಲ ಯುದ್ಧದಿ ದುರ್ವಿಜಯವೇ ಹತಕಾಲ ದಿಗ್ವಿಜಯಕ್ಕೆ. ಅದಕ್ಕಾಗಿ ನಮ್ಮ ಪರಿವಾರಕ್ಕೆ ವಿಚಾರವನ್ನು ಅರಿವು ಆಗಿದೆ. ಸೇನೆಯನ್ನು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಕಲ್ಪಿಸಿಕೊಡುವರೆ ಎಲ್ಲವರಿಗೂ ವಿಚಾರವನ್ನು ಹೇಳಿ ಆ ಕಡೆ ನೋಡುತ್ತಿರುವಾಗ ನಮ್ಮ ಸೇನಾ ಜಾಲ ಎನ್ನುವುದು ಸಿದ್ಧವಾಗಿ ನಿಂತಿದೆ. ಯುದ್ಧಕ್ಕೆ ಹೋಗಬೇಕು ಅಂತಾದ್ರೆ ಕಂಡವರಲ್ಲಿ ಹೋರಾಟ ಅಲ್ಲ, ಅಂತ ಯೋಗ್ಯತಾವಂತ ಯಾರು ಅನ್ನೋದನ್ನ ಆಲೋಚನೆ ಮಾಡಿದಾಗ ಮಹಾಮಲ್ಲ ಕಂಸನಿಗೆ ಸರಿಸಮಾನಾದಂತ ವ್ಯಕ್ತಿ ಗಿರಿವ್ರಜ ಪಟ್ಟಣದ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧ. ಅವನನ್ನೇ ತುಡುಕಬೇಕೆನ್ನುವಂತ ತೀರ್ಮಾನ ಎಲ್ಲವರಿಗೂ ವಿಚಾರವನ್ನು ಅರಿವು ಆಗಿದೆ. ಸೇನಾ ಸಮೇತವಾಗಿ ಗಿರಿವ್ರಜದತ್ತ ಗಜಗಾಮಿನಿ ವಸುಂಧರೇಶನ ಪದಗೆ ಮಂದ ಗಜಗಾಮಿನಿ ವಸುಂಧರೇಶನ ಪದಗೆ ವಂದಿಸುತ್ತ ಐದೊಂದು ನುಡಿಗಳ ದಿನದೇ ಮಂದ ಗಜಗಾಮಿನಿ ವಸುಂಧರೇಶನ ಪದ
ಪರಿಶೋಭಿಸಬೇಕು ಅಂತಾದ್ರೆ ಆ ಮಾಲೆಗೆ ಒಂದು ಪದಕ ಬೇಕಂತೆ. ಪದಕದೋಪಾದಿಯಲ್ಲಿ ಪರಿಶೋಭಿಸುವಂತದ್ದು ಇದುವೇ ಮಗದ ನಾಡು ತಾನೆ. ಆಳುವಂತಹ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧ. ಅವನ ಮನವೆಂಬ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವರು ನಾವು. ಅಸ್ಥಿ ಪ್ರಾಸ್ತಿಯರು. ಲೋಕದಲ್ಲಿ ಒಂದು ಮಾತುಂಟು, ಏನು? ಹೆಣ್ಣು ಹುಟ್ಟಲಿಕ್ಕಿಲ್ಲ, ಹೊಟ್ಟೆಯಲ್ಲಿ ಹುಣ್ಣು ಹುಟ್ಟಿತು ಎನ್ನುವ ಹಾಗೆ ನೋಡ್ತಾರೆ, ತಾತ್ಸಾರ ಮಾಡ್ತಾರೆ. ಆದ್ರೆ ನಮ್ಮನ್ನು ಆ ರೀತಿಯಾಗಿ ಕಂಡವರೇ ಅಲ್ಲ. ಹೆಣ್ಣು ಮಕ್ಕಳಾದಂತ ನಮ್ಮನ್ನು ಗಂಡು ಮಕ್ಕಳ ಹಾಗೆ ಸಾಕಿ ಸಲಹಿದ್ದಾರೆ. ಅದಕ್ಕೆ ಸಾಕ್ಷಿಯೋ ಎಂಬಂತೆ ಯೋಗ್ಯ ವಯಸ್ಸಿಗೆ ಯೋಗ್ಯವಾದಂತಹ ಗುರುಮಠಕ್ಕೆ ಸೇರಿಸಿ ಗುರುಗಳಲ್ಲಿ ಬೇಕಾದಂತಹ ಕೇವಲ ಶಾಸ್ತ್ರ ವಿದ್ಯೆಯನ್ನು ಮಾತ್ರ ಕಲಿತಿದ್ದಲ್ಲ, ಶಸ್ತ್ರ ವಿದ್ಯೆಯನ್ನು ಕಲಿತವರು ನಾವಿದ್ದೇವೆ. ಜೀವನದಲ್ಲಿ ಧನ್ಯತೆಯನ್ನು ಅನುಭವಿಸಿದ್ದೇವೆ. ವಿದ್ಯೆ ಎನ್ನುವಂಥದ್ದು ನಿಂತ ನೀರಾಗಿರಬಾರದು, ಹರಿಯುತ್ತಿರುವ ನೀರಾಗಿರಬೇಕು ಅಂತಾದ್ರೆ ಕಲಿತ ವಿದ್ಯೆಯನ್ನು ನಾವು ಪ್ರದರ್ಶಿಸಬೇಕು. ನಿಜ. ಅದಕ್ಕೆ ಯೋಗ್ಯವಾದ ವೇದಿಕೆಯು ಸಿದ್ಧವಾಗಬೇಕು. ಕಾಲವನ್ನು ಕಾಯುತ್ತಿರುವಾಗ ಅಪ್ಪನಲ್ಲಿ ನಾವೇ ಕೇಳಿಕೊಂಡಂತ ಆಸೆ, ಅಪ್ಪ ನಾವು ಮೃಗಯಾ ವಿಹಾರವನ್ನು ಕೈಗೊಳ್ಳುತ್ತೇವೆ, ವನವಿಹಾರವನ್ನೋ ಜಲಕ್ರೀಡೆಯನ್ನು ಹೆಣ್ಣು ಮಕ್ಕಳು ಕೈಗೊಳ್ಳುವುದು ಸಹಜ. ನಿಜ. ಆದ್ರೆ ನಾವು ಹಾಗಲ್ಲ. ವನವಿಹಾರದ ಜೊತೆಯಲ್ಲಿ ಮೃಗಬೇಟೆ, ಮೃಗಯಾ ವಿಹಾರ ಮೊದಲು ಒಪ್ಪಿದ್ರೇನೆ ಅಪ್ಪ. ಅಪ್ಪ ಹೆದರಿದರು. ಆದ್ರೆ ಅಪ್ಪನನ್ನು ಕಾಡಿದಾಗ ಬೇಡಿದಾಗ ಸಂತೋಷದಿಂದ ಒಪ್ಪಿ ಹೋಗಿ ಅಂತ ಹರಸಿ ಕಳುಹಿಸಿದ್ದಾರೆ. ಬೇಕಾದಂತ ಶಬರ ಪಡೆಯನ್ನು ನಾವು ಕೂಡಿಕೊಂಡಿದ್ದೇವೆ. ತಡ ಮಾಡುವುದಲ್ಲ. ವಿಶ್ರಾಂತಿಗೆಂದು ಅವರೆಲ್ಲರೂ ಆ ಕಡೆಯಲ್ಲಿ ಹೊರಗಿದ್ದಾರೆ. ತಡ ಮಾಡುವುದಲ್ಲ, ಸ್ವಲ್ಪ ಬೇಸರವನ್ನು ಕಳೆಯಲು ಸುಗ ಹೀಗೆ ವನದತ್ತ ಸುತ್ತಾಡಿಕೊಂಡಿರೋಣ. ಹೋಗೋಣ. ಕಂಡನು ಸೌಂದರ್ಯ ನಿಧಿಯನು ಕಂಸ ಕಂಡನು ಸೌಂದರ್ಯ ನಿಧಿಯನು ಕಂಡನು ಕಂಡನು ಸೌಂದರ್ಯ ನಿಧಿಯನು ಸೌಂದರ್ಯ ನಿಧಿಯನು ಕಂಸ ಕಂಡನು ಸೌಂದರ್ಯ ನಿಧಿಯನು ಕಂಸ ಕಂಡನು 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 ಸುರುಚಿರಾಂಗಿಯಳ
ಕಂಡನು 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 ಸುರುಚಿರಾಗಿಯಳ ಮೋಹಗೊಂಡನು 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 ಮರೆತು ಕಾರ್ಯಗಳ ಕಂಡನು ಸುರುಚಿರಾಗಿಯಳ ಮೋಹಗೊಂಡನು ಮರೆತು ಕಾರ್ಯಗಳ ಮೋಹಗೊಂಡನು ಮರೆತು ಕಾರ್ಯಗಳ ಪುಂಡರಿಕಾಕ್ಷಿ 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 ಕಲ್ಯಾಣಿ ಕಲ್ಯಾಣಿ ಪುಂಡರಿಕಾಕ್ಷಿ ಕಲ್ಯಾಣಿ 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 ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯಳ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯಳ ಪುಂಡರಿಕಾಕ್ಷಿ ಬಂದಗಳಿಡಿ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯಳ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯಳ ಪುಂಡರಿಕಾಕ್ಷಿ ಕಲ್ಯಾಣಿ ಬನ್ನಗವೇಣಿ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯಳ ಪುಂಡರಿಕಾಕ್ಷಿ ಕಲ್ಯಾಣಿ ಬನ್ನಗವೇಣಿ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯಳ ಕಂಡನು 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 ಕಂಸ ಕಂಡನು ಕಂಡನು ಸುರುಚಿರಾಗಿಯಳ ಮೋಹಗೊಂಡನು ಮರೆತು ಕಾರ್ಯಗಳ ಪುಂಡರಿಕಾಕ್ಷಿ ಕಲ್ಯಾಣಿ ಪನ್ನಗವೇಣಿ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯಳ ಕಂಡನು 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 ಸೌಂದರ್ಯ ನಿಧಿಯ ಕಂಡನು ಪುಂಡರಿಕಾಕ್ಷಿ ಕಲ್ಯಾಣಿ ಬನ್ನಗವೇಣಿ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯಳ ಕಂಡನು 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 ಕಂಸ ಕಂಡನು ಆಹಾ! ಏನು ಸೌಂದರ್ಯ! ಯಾರು ಮೆಚ್ಚಲೇಬೇಕು. ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಎಲ್ಲೆಲ್ಲಿದ್ದು ನ್ಯೂನ್ಯತೆಯಲ್ಲಿರುವಂತಹ ಸೌಂದರ್ಯದ ರಾಶಿ. ಕಾಡಿನ ಮಧ್ಯದಲ್ಲಿ ಧನುರ್ಬಾಣಗಳನ್ನು ಹಿಡಿದು ಕಂಡುಡಿಗೆಯನ್ನ ತೊಟ್ಟು ರಾಜಗಾಂಭೀರ್ಯದಿಂದಲಾಗಿ ನಿಂತಿರುವಂತ ಚೆಲುವಿಕೆಯನ್ನ ಕಂಡಾಗ ಅಬ್ಬಬ್ಬ ಒಮ್ಮೆಲೆ ದಿಗ್ಭ್ರಮೆ ಆದೆ. ಆಶ್ಚರ್ಯಕ್ಕೆ ಪಾರವೇ ಇಲ್ಲ. ಇಂಥದೊಂದು ಚೆಲುವಿಕೆ ಇಲ್ಲಿರ್ತದೆ.
ಏನು ಚಂದ, ಏನು ಅಂದ, ಎಳ್ಳೆನಿದ್ದು ನ್ಯೂನ್ಯತೆ ಇಲ್ಲ. ಅಬ್ಬಬ್ಬ, ಹಣೆ ಅಂತ ಹೇಳಿದ್ರೆ ಬಂಗಾರದ ಮಣೆ, ಹುಬ್ಬು ಅಂತ ಹೇಳಿದ್ರೆ ಕಾಮನ ಕೈ ಕಬ್ಬಿಲ್ಲು, ಕಣ್ಣುಗಳಂತ ಹೇಳಿದ್ರೆ ಮೀನು ಕಣ್ಣು, ಅಂದ್ರೆ ನೇತ್ರದ್ವಯಗಳು ಮೀನಿನ ಆಕೃತಿ, ಕೆಂಡ ಸಂಪಿಗೆ ಅಂತ ನಾಸಿಕ, ಮೂಗು ಬಾಳ ಉದ್ದುಂಟು, ಮೂಗುನ್ ತುದಿಗೆ ಸಿಟ್ಟುಂಟು. ಹೌದಪ್ಪ, ಕನ್ನಡಿಯಂತೆ ಹೊಳೆಯುವಂತ ಕಪಾಲ ದ್ವಯಗಳು, ಅರೆ ಬಿರಿ ತುಟಿ, ಶಂಕದಂತ ಕಂಠ, ಸಿಂಹದಂತ ಸೊಂಟ, ಅಷ್ಟು ಚಂದ. ಏನ್ ಹೇಳಿ ಅನ್ನೋದೇ ಗೊತ್ತಾಗುದಿಲ್ಲ. ಹೌದಪ್ಪ, ಬಿಡುಪಾದ ನುಣುಪಾದ ತ್ವಚೆ, ಅಯ್ಯಪ್ಪ ಎಲ್ಲಿ ನೋಡ್ಬೇಕು ಏನ್ ಬಿಡಬೇಕು ಅನ್ನಲೇ ಗೊತ್ತಾಗುದಿಲ್ಲ. ಯಾರಾಗಿರ್ಬಹುದು ಈ ಕಾಡಿನಲ್ಲಿ ತಿರುಗಾಡ್ತಾ ಇದ್ದಾರೆ? ಆಹಾ, ಇವಳನ್ನ ವರ್ಣಿಸುವುದಕ್ಕೆ ಶಬ್ದಗಳಿಗೆ ದಾರಿದ್ರ್ಯ ಬಂದದ್ದು. ಅದಕ್ಕಾಗಿ ಆ ಶಬ್ದಗಳ ಜೋಡಣೆ ಮಾಡುವುದಕ್ಕೆ ನಾವು ಹೋಗುವುದೇ ಇಲ್ಲ, ಬೇಡವೇ ಬೇಡ. ಹಾಗಿದ್ರೆ ಯಾರು? ಓಯ್, ನಾನು ನಿಂತ ಸ್ಥಳಕ್ಕೆ ಇವಳು ಬಂದದ್ದು, ಇವಳಿದ್ದ ಸ್ಥಳಕ್ಕೆ ನಾ ಬಂದದ್ದು, ಇದು ಗೊತ್ತಾಗ್ಲಿಲ್ಲ. ಗೊತ್ತಾಗ್ಬೇಕು ಅಂತ ಆದ್ರೆ ಹೋಗಿ ಹೋಗಿ ಇವಳನ್ನ ಈಗ ಮಾತಾಡಿ ಮನೆ ಈಗ ಮಾತಾಡಿಸೇನು ಸುಮ್ಮನೆ ನಾಗವೇಣಿಯ ನಾಗ ನಾಗ ವೇಣಿಯ ವೇಣಿಯ ಚಲನ ವಲನ ಚಲನ ಚಲನ ವಲನ ಚಲನ ವಲನ ಚಲನ ಚಲನವಲನ ತೀರ್ಸೋಗಿ ಬಂದಿಯಳೇಕೆ ಚಲನವಲನ ತೀರ್ಸೋಗಿ ಬಂದಿಯಳೇಕೆ ತಿಳಿವೆ ಸರಾಗದಿಂದ ನಾ ತಿಳಿವೆ ಸರಾಗದಿಂದ ಸಾಗಿ ಬಂದಿಯಳೇಕೆ ತಿಳಿವೆ ನೇರವಾಗಿ ಮಾತಾಡಿಸಿ ಬಿಡ್ಲೆ. ಈಗ ಮಾತಾಡಿಸೇನು ಸುಮ್ಮನೆ ಯಾಕೆ? ನಾವು ಆಢ್ಯರು, ಯೋಗ್ಯತಾ ಸಂಪನ್ನರು. ಹಾಗಾಗಿ ಒಂದು ಹೆಣ್ಣನ್ನು ಮಾತಾಡಿಸಿದಂತಾದ್ರೆ, ಅವಳು ಎಲ್ಲಿಯಾದ್ರೂ ತಿರಸ್ಕರಿಸಿದ್ದು ಅಂತಾದ್ರೆ ಅವಮಾನ ಅಲ್ವ? ಇದು ಯಾರೋ ಮಾಡುವ ಅವಮಾನ ಎನ್ನುವುದಕ್ಕಿಂತ ನಮಗೆ ನಾವೇ ಮಾಡಿಕೊಳ್ಳುವ ಅವಮಾನ ಅಂತ ಆಗ್ತದೆ. ಅದಕ್ಕೆ ಆಸ್ಪದ ಕೊಡಬಾರದು. ಬಂದಿರುವಂತ ಇವಳು ಯಾರು, ಏನು ಎತ್ತ ಎನ್ನುವುದು ತಿಳಿಯಬೇಕು ಅಂತಾದ್ರೆ ಇವಳ ಕಣ್ಣಿಗೆ ಕಾಣುವ ಹಾಗೆ ಎತ್ತರದ ಬಂಡೆಯನ್ನು ಏರಿ ನಾನು ಕುಳಿತೆ ಅಂತಾದ್ರೆ ಇವಳು ನೋಡುವುದಿಲ್ವಾ? ಇವಳಿಗೆ ಕಣ್ಣಿಲ್ವಾ? ಇವಳು ಮಾತಾಡಿಸುವುದಿಲ್ವಾ? ಅವಳಾಗಿಯೇ ಮಾತಾಡಿಸಿ ಅಲ್ಲಿವರೆಗೂ ಅನಿತರುಳುವನ ಮಧ್ಯ ಸೇನ ಅನಿತರುಳುವನ ಮಧ್ಯ ಸೇನ ಜನಸಮೂಹ ಕಂಡು ಕಾಮಿನಿ ಇದೇನಿದು ಆಶ್ಚರ್ಯ? ಎಲ್ಲರೂ ವಿಶ್ರಾಂತಿಗಿಂತ ಹೊರಗಿದ್ದಾಗ ನಾನು ಹೀಗೆ ಮುಂದೆ ಸಾಗುತ್ತಾ ಇದ್ದೇನೆ. ಆನೆ, ಸೇನೆ, ಕಾಲಾಳು ಮಂದಿ ಮಾರ್ಬಲರು ಕೂಡಿಕೊಂಡು ಯಾರೋ ಒಬ್ಬ ವ್ಯಕ್ತಿ ಬಂಡೆ ಮೇಲೆ ಕುಳಿತಿದ್ದಾನಲ್ಲ, ಯಾರಾಗಿರಬಹುದು? ಯಾಕಾಗಿ ಬಂದಿರಬಹುದು? ನೋಡೋಣ, ವಿಚಾರಿಸ್ತೇನಂತೆ. ನೋಡಿದಳು ನವಯೌವನಾಂಗನೋ ನೋಡಿದಳು ನವಯೌವನಾಂಗನೋ ಮೂಡಿದುದು ಪ್ರೇಮಾಂಕುರವು ಮೂಡಿದುದು ಪ್ರೇಮಾಂಕುರವು ಯಾರಾಗಿರಬಹುದು? ಮನ ಮಾಡಿ ಬೆಸಗೊಳ್ಳಲು ಆತ್ಮ ಗೌರವ ಮುಸುಗಲು ಸರಿ, ಮನ ಮಾಡಿ ಬೆಸಗೊಳ್ಳಲು ಆತ್ಮ ಗೌರವ ಮುಸುಗಲ ವಿಮಾನ ಕಾಡುತ್ತಿರೆ ಅಧಿಕಾರ
ಬೆಸೆಗೊಳ್ಳಲಾತ್ಮ ಗೌರವ ಮುಸುಕಲ್ ಅಭಿಮಾನ ಕಾಡುತ್ತಿರೆ ಅಧಿಕಾರ ತಪ್ಪದಿ ನೋಡಿದಳು ನವ ಯೌವನಾಂಗನ ನೋಡಿದಳು ಇದೇನಿದು ಆಶ್ಚರ್ಯ? ಯಾರಿರಬಹುದು ಎಂದು ಮುಂದೆ ಸಾಗಿದ್ದು ಸತ್ಯ. ನೋಡುತ್ತೇನೆ, ಮಿಂಚು ಮಿಂಚಿತೋ, ಗುಡುಗು ಗುಡುಕಿತೋ. ಅಬ್ಬಾ, ಈ ಕೋಲ್ಮಿಂಚು ಎಲ್ಲಿಂದ ಬಂದದ್ದು? ಇಲ್ಲಿ ಇದ್ದದ್ದಲ್ಲ, ಇದು ಎಲ್ಲಿಂದ ಬಂದಿರುವುದು ಎನ್ನುವುದು ಸತ್ಯ. ಕಣ್ಣು ನೋಡಿ, ಕಣ್ಣೊಂದು ಸಾಕು, ಎಷ್ಟು ಜನರ ತಲೆ ಹಾಳು ಮಾಡಿದ್ಯಾ ಆ ಕಣ್ಣು. ಸಳಕ್ ಪಳಕ್ ಸಳಕ್ ಪಳಕ್ ಸಳಕ್ ಪಳಕ್ ಸಳಕ್ ಪಳಕ್ ಆ ಕಡೆ ಈ ಕಡೆ ಸಂಚರಿಸ್ತಾ ಇರುವಂತ ಆ ಹುಬ್ಬು. ಅಪ್ಪ, ಕಾಮನ ಕೈಯ ಕಪ್ಪಿಲ್ಲಿನ ಹಾಗೆ ಹುಬ್ಬೊಂದು ನನ್ನ ಅಪ್ಪನ ತುಂಟು. ಹುಬ್ಬು ಅಂತ ಹೇಳಿದ್ರೆ ಹಣೆ ಕಾಣಿಸುವುದಿಲ್ಲ, ಅಷ್ಟು ದೊಡ್ಡ ಹುಬ್ಬು. ಹೌದು. ಮತ್ತೆ ಕಣ್ಣು, ಇವನದು ಮಿಂಚಿನ ಕಣ್ಣು. ನಮ್ಮಪ್ಪಯಿಂದ ಹಾಗಲ್ಲ, ದೊಡ್ಡ ಗುಂಬಳಕಾಯಿ ಕಣ್ಣು. ಅದು ಕೆಂಪೇ ಇರುವುದು, ಬಣ್ಣ ಬದಲಾಗುವುದಿಲ್ಲ, ಯಾವತ್ತು ಕೆಂಪು ಕಣ್ಣೆ ಅಪ್ಪ. ಮೀಸೆ ನೋಡಿ, ಮುಖ ಕಪ್ಪು ಅಂತ ಮೀಸೆ. ಕೆಲವರೆಲ್ಲ ನೋಡ್ಬೇಕು, ಮೀಸೆ ಮುಖ ಇಷ್ಟು ಸಣ್ಣದಿರ್ತದೆ, ಮೀಸೆ ಇಷ್ಟು ದೊಡ್ಡದಿರ್ತದೆ. ಅದಕ್ಕೆ ಕಾರಣ ಮತ್ಯಾರು ಅಲ್ಲ, ಹೊರತಾದವರು ಅಲ್ಲ, ನನ್ನ ಅಪ್ಪನ ಮೀಸೆಯು ಹಾಗೆ. ನಾನು ಮತ್ತೆ ನನ್ನ ತಂಗಿ ಕುಳಿತುಕೊಳ್ಬಹುದು, ಅಷ್ಟು ದೊಡ್ಡ ಜಾಗ ಉಂಟು. ಹೌದೌದು. ಅದಕ್ಕೆ ಇಷ್ಟೆಲ್ಲ ಹಾಕಿ ಏನೆಲ್ಲ ಬೆಳೆಸಿದ್ದಾರೋ. ತುಟಿ, ಕೆಂದುಟಿ. ಅಬ್ಬ, ಆ ತುಟಿ ಸವರುದು ನೋಡಿ. ಓಹ್, ಆ ತೊಂಡಿಯ ಹಣ್ಣನ್ನು ಸೀಳಿ ಇಟ್ಟ ಹಾಗೆ ನಾ ಮರಿಗಿಣಿಯಾಗಿ ಕುಕ್ಕಿ ಕುಕ್ಕಿ ತಿನ್ನಬೇಕು ಅಂತ ಅನಿಸುದು. ನೀಳವಾದ ತೋಳು, ಅಗಲವಾದ ಎದೆ, ನವಯೌವನಾಂಗನ ಎಂಬುದ ಕರಮಾನವೇ ಇಲ್ಲ. ಈತನನ್ನು ನೋಡಿದಾಗ ನನ್ನ ಮನದ ಭಾವನೆಗಳೆಲ್ಲ ಬದಲಾಗುತ್ತಾ ಇದೆ. ಯಾರಲ್ಲಿಯೂ ಹುಟ್ಟದಂತ ಭಾವ ಇವನಲ್ಲಿ ಹುಟ್ಟುತ್ತದೆ ಅಂತಾದ್ರೆ ಇದು ಪ್ರಾಯದೋಷ, ತಪ್ಪಿಲ್ಲ ಬಿಡಿ. ಹಾಗಂತ ನೇರವಾಗಿ ಇವನಲ್ಲಿ ಸಲುಗೆ ಇದ್ದದೆ ಮಾತನಾಡಿಸ್ಲಿ. ಸ್ಥಾನಾಪನ್ನರು ನಾವು. ಅಧಿಕಾರದಲ್ಲಿ ಕುಳಿತ ವ್ಯಕ್ತಿ ಆ ದರ್ಪವನ್ನು ತೋರಿಸಬೇಕು, ಆ ಗತ್ತಲ್ಲಿ ವ್ಯವಹರಿಸಬೇಕಾಗುತ್ತದೆ. ಮಗದನ ಮಕ್ಕಳಲ್ಲವೇ ನಾವು. ಹಾಗಾಗಿ ಸಲುಗೆಯಿಂದ ಮಾತನಾಡಿಸುವುದಲ್ಲ, ಇವನಲ್ಲಿ ಮಾತನಾಡಿಸುವ ಪರಿಹಾಗೆ ಗೊತ್ತೇ? ಯಾರು ನೀನೇಲೆ ವೀರನು ಯಾರು ನೀನೇಲೆ ವೀರನು ಸಾರಿ ಬಂದಿವೋ ಏತಕ್ಕೆ ಇಲ್ಲಿಗೆ ಸಾರಿ ಬಂದಿವೋ ಏತಕ್ಕೆ ದಾರಿ ತಪ್ಪಿದೆ, ದಾರಿ ತಪ್ಪಿದೆ, ದಾರಿ ತಪ್ಪಿದೆ ನಿನಗೆ ಬಂದ ವಿಚಾರ ಬರುವಯೇ. ಬಂಡೆ ಮೇಲೆ ಕುಳಿತುಕೊಂಡಿದ್ದೀಯಾ? ಗಾಢವಾಗಿ ಏನನ್ನು ಯೋಚಿಸ್ತಾ ಇದೀಯಾ? ಕಾಣೋದು ನೀನು ಒಬ್ಬನೇ ಅಲ್ಲ, ಆ ಕಡೆಯಲ್ಲಿ ಡೇರೆ ಬಲಿದಿದೆ. ಹೌದು, ಅದೆಷ್ಟೋ ಸೇನಾ ಭಟರನ್ನು ಕೂಡಿಕೊಂಡಿದ್ದೀಯಾ. ಇಲ್ಲಿಗೆ ನೀನು ಹೊಸಬ ಎಂಬ ನೆಲೆಯಲ್ಲಿ ನಾನು ಪ್ರಶ್ನಿಸ್ತಾ ಇದ್ದೇನೆ. ತಪ್ಪಲ್ಲ, ಸರಿ. ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರುವುದಕ್ಕೆ ಕಾರ್ಯಾರ್ಥಿಯಾಗಿ ಬಂದೆಯೋ ಅಥವಾ ದಾರಿ ತಪ್ಪಿ ನೀನು ಇಲ್ಲಿಗೆ ಬಂದೆಯೋ? ಹೇಳು, ನಡೆ. ನನ್ನ ವಿಚಾರವ? ಹೌದು. ಕೇಳು ಜೇದೂರೆ ಮಧುರೆ ಗೋಡೆಯ ಕಂಸನಾಗಿಗೆ ಕೇಳು ಜೇದೂರೆ ಮಧುರೆ ಗೋಡೆಯ ಕಂಸನಾಗಿಗೆ ಕೇಳು ಜೇದೂರೆ, ಕೇಳು ಜೇದೂರೆ ಮಧುರೆ ಗೋಡೆಯ ಕಂಸನಾಗಿಗೆ
ಕಾಂಬೇಶ ಬರದ ಬಾಲೆನಪನ ಕುವರಿಯಂತೆ ಕಾಂಬೇಶ ಬರದ ಶಬರ ಜಾಲ ಸಹಿತಲಿರುವೆ ಏಕೆ ಸಮರ ಪರಿಸರ ಶಬರ ಜಾಲ ಸಹಿತ ಇರುವೆ ಏಕೆ ಸಮರ ಪರಿಸರ ಕುದುರೆಯಾಗಿ ಕಾಣಿಸ್ತೀನಾ? ಅಂದ್ರೆ ಬೆಳೆದಿದ್ಯಲ್ಲ, ಅದಕ್ಕಾಗಿ ಬೆಳೆದವರಿಗೆಲ್ಲ ಕುದುರೆ ಅಂತ ಹೇಳುದಾ? ಹಾಗಲ್ಲ, ಸ್ವಲ್ಪ ಬೆಳೆದಿದ್ಯಾ ಅಂತಂದ್ರೆ ಕುದುರೆ. ಕುದುರೆ ಎಷ್ಟು ಚುರುಕು, ಅನುಮಾನವೇ ಇಲ್ಲ. ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿರುವಂತ ನೀನು ಏಕಾಏಕಾಗಿ ನನ್ನ ಕುರಿತಾಗಿ ಪ್ರಶ್ನೆ ಮಾಡ್ತೀಯ ಅಂತಾರೆ. ಸರಿ, ಕೇಳು ಹೇಳು. ಎಲ್ಲಿಂದ ಹೇಳಿ ನಿನಗೆ? ಎಲ್ಲಿಂದ ಪ್ರಾರಂಭ? ಅದ ಪ್ರಾರಂಭ ಗೊತ್ತುಂಟು, ನಿನಗೆ ಅರ್ಥ ಆಗುವುದು ಹೇಗೆ ಅಂತ. ಅರ್ಥ ಆಗುವಾಗ ಹೇಳಬೇಕು, ಅದೊಂದು ಕೌಶಲ್ಯ. ಅಲ್ಲ, ಅದು ಉಂಟು ನಮ್ಮಲ್ಲಿ, ಆದ್ರೆ ನಮ್ದು ದೀರ್ಘ ಉಂಟು. ಅಷ್ಟು ದೀರ್ಘ ಈಗ ಬೇಡ ಅಂತ ಎಲ್ಲರೂ ಹೇಳ್ತಿದ್ರಪ್ಪ. ದೀರ್ಘ ಸುದೀರ್ಘ ಮಾಡಬೇಡ, ಅದು ಸ್ವಲ್ಪ ಚುರುಕ್ನಲ್ಲಿ ಹೇಳ. ಮೊಟ್ಟಕ್ಕೂ ಕೊಡಿಸು. ಮೊಟಕುಗೊಳಿಸ್ತೇನೆ. ಮಥುರಾ ನಗರ, ಅಲ್ಲಿಗೆ ಅಲ್ಲಿ ಅಧಿಕಾರಿ ಉಗ್ರಸೇನ ಭೂಪಾಲ ಅಂತ ಹೇಳಿದ್ರೆ ನೀನು ಸ್ವಲ್ಪ ವಯಸ್ಸಾಗಿದೆ ಅಂತ ಕೇಳಿದ್ದೀವಿ. ನಿನ್ನ ನೋಡಿದ್ರೆ ವಯಸ್ಸಾಗ್ಲಿಕ್ಕಿರುವವರು ಹಾಗೆ ಕಾಣಿಸ್ತೀಯ. ಅಲ್ಲ, ನೀ ಯಾಕೆ ಅಷ್ಟು ಅವಸರ ಮಾಡುದು? ಉಗ್ರಸೇನ ಅಲ್ಲ ಅಂತ, ವರ್ತಮಾನ ಕಾಲದ ಅಧಿಕಾರಿ ಅಂತ ಹೇಳಿಲ್ಲ. ಅಲ್ಲ, ಮಥುರಾ ನಗರದ ಅಧಿಕಾರಿ ಆಗಿದ್ದವ ಉಗ್ರಸೇನ ಭೂಪಾಲ ಆಗಿದ್ದವರು. ಹೌದು. ಪ್ರಸ್ತುತ ಈಗ ವರ್ತಮಾನದಲ್ಲಿ ಪ್ರಸ್ತುತದಲ್ಲಿ ಅಲ್ಲಿ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದವ ಸಾಮಾನ್ಯ ಅಂತ ಭಾವಿಸೋದು ಬೇಡ, ಮಹಾಮಲ್ಲ ಕಂಸ. ಎಷ್ಟು ಸತಿ ಕಂಸಿದಿ? ನಿಂಗೆ ಎಷ್ಟು ಸಲ ಆಗ್ಬೇಕು? ಹಾಗಲ್ಲ, ಕಂಸ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ವಾಡಿಕೆ ಶಬ್ದವದು. ಏನು? ನಮ್ಮ ಅಪ್ಪಯ್ಯ ಭೋಜನ ಕೂಟವನ್ನು ಏರ್ಪಡಿಸಿದಾಗ ಬಂದವರಿಗೆ ಹೇಳೋದು ಏನು? ಯಾರು ನೀವು ದಾಕ್ಷಿಣ್ಯ ಮಾಡಬೇಡಿ, ಹೊಟ್ಟೆ ತುಂಬಾ ಕಂಸ ಅಂತ. ಅದಕ್ಕೆ ಕೇಳಿದ್ದು. ನೀ ಕುದುರೆ ಹೇಳಕ್ ಸರಿ ಉಂಟು ನಿಂಗೆ. ಯಾಕೆ? ನೀ ಬೆಳೆದ ಇಷ್ಟ ಆದದ್ದು ಹಾಗೆ ಕಂಸೇ ಆದದ್ದು ನೀನು. ಅಲ್ಲ, ನೀನ್ ಹಾಗೆ ಮಾಡಿದೀಯ? ಅದಲ್ಲ, ಹೆಸರು ಕಂಸ. ಹೆಸರು ಕಂಸ. ಅವ ನಾನೇ. ಈವರೆಗಾಗಿ ಬರುವವರೆಗೆ ಇದು ಹೇಳಿದಿನ ಡೇರೆ. ಹೌದು, ಇದೆಲ್ಲ ನಮ್ಮ ಸೇನೆ. ನೀನು ಬರುವಾಗ ಒಬ್ಬನೇ ಬರುವುದಲ್ಲ, ನಮ್ಮವರನ್ನು ಕೂಡಿಕೊಂಡು ಬಂದ ಇದು ಯಾರು ಒಟ್ಟಾರೆಯಾಗಿ ಪ್ರವಾಸಕ್ಕೆ ಬಂದದ್ದಲ್ಲ ನಾವು. ಕಾರಣ ನಾವು ದಿಗ್ವಿಜಯಾಕಾಂಕ್ಷಿಯಾಗಿ ಇಲ್ಲಿಗೆ ಬರುವವರೇ ಹೋರಾಟಕ್ಕಾಗಿ ಬಂದವರು ನಾವು. ಅಂದ್ರೆ ಯಾರ್ಯಾರಲ್ಲೂ ಅಲ್ಲ, ಗಿರಿಬ್ರಜಾಪಟ್ಟಣದ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧನಲ್ಲಿ ಹೊಯ್ಕೈ ಹೋರಾಟ, ಅದಕ್ಕಾಗಿ ಬಂದವರು ನಾವು. ನೀನು ಯುದ್ಧಕ್ಕೆ ಬಂದದ್ದು? ಇಲ್ಲ, ಊಟಕ್ಕೆ ಬಂದವ. ಯುದ್ಧಕ್ಕಾಗಿಯೇ ಬಂದವ. ಬಿಡು, ಇದು ನಮ್ಮ ಪೂರ್ವ ವಿವರ. ಸರಿ, ಆದ್ರೆ ನಿನ್ನನ್ನು ನೋಡಿದಾಗ ಆಶ್ಚರ್ಯ. ಏನ? ಬಾಲೇಂದ್ರಪ್ಪನ ಕುವರಿ ಅಂತ. ಅನುಮಾನವೇ ಇಲ್ಲ, ಮಹಾರಾಜನ ಮಗಳಂತೆ ರಾಜಕುಮಾರಿಯಂತೆ ಶೋಭಿಸ್ತಾ ಇದ್ದಿ. ಸರಿ, ನೀನು ಹಿಡಿದಿರುವ ಆಯುಧ, ನಿನ್ನ ಈ ಉಡುಗೆ ತೊಡುಗೆ, ಈ ಸಮರ ಪರಿಸರ, ಇಲ್ಲಿ ನೀವೆಲ್ಲ ಒಟ್ಟಾಗಿ ತಿರುಗುವರೆ ಕಾರಣ ಏನು? ನಿನ್ನ ಹೆಸರು, ಪೂರ್ವ ವಿವರ ಪ್ರವರ ಎಲ್ಲ ಹೇಳು. ದಿನನಿತ್ಯದ ಉಡುಗೆ ಇದಲ್ಲ, ಮತ್ತೆ ಇದು ಧರಿಸಿ ಬರುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ಅಯ್ಯ, ವನವಿಹಾರ ಎಂದು ಬಂದೆ ಮಗದ ಬೋಪನು, ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ಜನಕಯನಗೆ ಅಸ್ತಿಯಂದು
ಹರಕೆಂದು ಬಂದೆ ಮಗದ ಭೂಪನು ಜನಕ್ಕೆ ಅಸ್ತಿ ಎಂದು ಕರೆವರೆನ್ನನು ಜನಗೆ ಅಸ್ತಿ ಎಂದು ಕರೆವ ಎನ್ನನು ಜನಗಯನಗೆ ಅಸ್ತಿಯೆಂದು ಕರೆವರೆನ್ನನು ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ ನಿನಗೆ ಗೆಲುವು ಸುಲಭವೇ ದಣಿಯ ತೆರಳು ಪುರಕ್ಕೆ ದಡಿಯಬೇಡ ತೆರಳು ಪುರಕ್ಕೆ ಸಾರಿ ಹೇಳುವೆ ಸಾರಿ ಹೇಳುವೆ ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ ದಣಿಯಬೇಡ ತೆರಳು ಪುರಕ್ಕೆ ಸಾರಿ ಹೇಳುವೆ ದಣಿಯಬೇಡ ತೆರಳು ಪುರಕ್ಕೆ ಸಾರಿ ಹೇಳುವೆ ಸಾರಿ ಹೇಳುವೆ ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ ದಣಿಯಬೇಡ ತೆರಳು ಪುರಗೆ ಸಾರಿ ಹೇಳುವೆ ದಣಿಯಬೇಡ ತೆರಳು ಪುರಗೆ ಸಾರಿ ಹೇಳುವೆ ಮಗದ ಭೂಪನು ಪರಸ್ಪರ ಅಪರಿಚಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಳ್ಳಬೇಕು. ಅದೇ ಪರಿಚಿತರು ಸಿಕ್ಕಿದರು ಅಂತ ಯೋಗಕ್ಷೇಮ ಕೇಳಬೇಕು. ಅದೊಂದು ಶಿಷ್ಟಾಚಾರ. ನನ್ನ ಪರಿಚಯವನ್ನು ಕೇಳಿದೆಯಲ್ಲ, ನೀನು ನಿಂತ ಸ್ಥಳ ಯಾವುದು ಅಂತ ಗ್ರಹಿಸಿಕೊಂಡೆ. ಉಪವನ ಪ್ರದೇಶ. ಇದು ಯಾವ ನಾಡಿಗೆ ಸೀಮಿತವಾದದ್ದು? ಇದು ಗಿರಿವ್ರಜಕ್ಕೆ. ಇಲ್ಲಿ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧ. ಅವನ ಕತೆ ಕೊಲ್ಲಾಕ ನೀ ಯಾರು? ಅವರೇ ನಿನ್ನ ಉಪದ್ರ ಮಾಡಿದ್ದಾರ? ಅಲ್ಲ, ಅವ್ರು ನಿನ್ನ ತಲೆ ಮೇಲೆ ಕಲ್ಲು ಹಾಕಿದಾರ. ಅವನೆಲ್ಲ ಹೋರಾಟಕ್ಕೆ ಹೋಗುವ ಅವನ ವಿಚಾರ ನಾನು ನೋಡ್ಕೊಳ್ತೇನೆ. ನೀನ್ ಯಾರು ಅಂತ ಹೇಳಿ. ಅವ್ರ ಹೆಸರು ಪ್ರಾರಂಭ ಆಗದೆ ನಮ್ಮ ವಿಚಾರ ಮುಂದೆ ಹೋಗುದಿಲ್ಲ. ಅಂದ್ರೆ ಅವನೇ ನನ್ನ ತಂದೆ. ಈ ಲೋಕಕ್ಕೆ ತಂದವನೇ ಅವ. ಅವ ತಂದೆ? ಹೌದು. ಅಂದ್ರೆ ಜಗಜ್ಜಟ್ಟಿ ಜರಾಸಂಧನ ಮುದ್ದಿನ ಮಗಳು ನಾನು. ನನ್ನ ಹೆಸರು ಹೆಸರು ಅಸ್ತಿ. ಎಂತದ? ಅಸ್ತಿ.
ಅಸ್ಥಿ ಹ್ಮ್ ನಾವೆಲ್ಲ ಕೇಳಿದ್ದುಂಟು. ಏನು ವ್ಯಕ್ತಿ ಸತ್ತ ಬಳಿಕ ಅವನ ಚಿತೆಗೆ ಏರಿಸಿ ಹ ಸುಟ್ಟ ಬಳಿಕ ಅಳಿದುಳಿದ ಅವಶೇಷಗಳನ್ನು ಹಿಡ್ಕೊಂಡು ಪುಣ್ಯಕ್ಷೇತ್ರಕ್ಕೆ ಬಿಡುವುದುಂಟು. ಹ. ಆ ಅಳಿದುಳಿದ ಅವಶೇಷಗಳಿಗೆ ಅಸ್ಥಿ ಅಂತ ಹೆಸರು. ಹೌದು. ನೀ ಯಾರ ಅಸ್ಥಿ? ಯಾರು ಸಾಯ್ಲಿಲ್ಲ, ಅಸ್ಥಿ ಹೀಗಿರ್ತದ? ಅಲ್ಲ ಅಸ್ಥಿ ಅಂದಿಲ್ಲ. ಅಸ್ಥಿ ಅಂತ ಹೇಳಿದ್ರೆ ಭಸ್ಮ. ಹೌದು ಅದೇ ಉಳಿದದ್ದು. ನನ್ನ ನೋಡಿದ್ರೆ ಬೂದಿ ಆಗಿದ್ದೇನೆ. ಅಲ್ಲ ನನಗೆ ಗೊತ್ತಿಲ್ಲ. ನನ್ನನ್ನು ನೋಡಿದವರದ್ದು ಬೂದಿ ಆಗಿಸ್ತೇನೆ ನಾನು. ಅಸ್ಥಿ ಅಂತ ಹೇಳಿದ್ರೆ ಅಪ್ಪನ ಆಸ್ತಿ ನಾವು. ಓ ಅಪ್ಪನ ಅಸ್ಥಿ. ಹೌದು. ನಾನೊಬ್ಬಳೇ ಅಲ್ಲ, ನನಗೊಬ್ಬಳು ತಂಗಿ ಇದ್ದಾಳೆ. ನಿನಗ್ ತಂಗಿ? ಹೌದು. ಅವಳು ಪ್ರಾಸ್ತಿ. ಅವಳು ಪ್ರಾಪ್ತಿ, ನೀನು ಅಸ್ಥಿ. ಅಸ್ಥಿ ಮತ್ತೊಬ್ಳಿದ್ಲ ನಾಸ್ತಿ. ಅದು ಬಂದವರಿಗೆ ಆಗುವ ಸ್ಥಿತಿ. ಯಾರು ಅಹಂಕಾರದಿಂದ ಬರ್ತಾರೋ ಅವರ ಸ್ಥಿತಿ ನಾಸ್ತಿ. ಹಾಗೆ ಹಾಗೆ. ಪ್ರಾಪ್ತಿ ಅಂತ ಹೇಳಿದ್ರೆ ಅಪ್ಪನಿಗೆ ಪ್ರಾಪ್ತವಾದಂತ ಸಂಪತ್ತು ನಾವು. ಹಾಗಾಗಿ ಅಸ್ಥಿ ಪ್ರಾಸ್ತಿಯರು ಅಂತ ಹೆಸರಿಸಿದ್ದಾರೆ. ಒಳ್ಳೆ ಹೆಸರು. ನಾವೆಲ್ಲಿಗೆ ಬರುವರೆ ಕಾರಣ ಏನು? ಮೃಗಯ ವಿಹಾರ, ಮೃಗ ಬೇಟೆಯನ್ನು ಕೈಗೊಂಡು ಮಾಡ್ಬೇಕಪ್ಪ. ಮುಂದುವರೆದು ಬರುತ್ತಿರುವಾಗ ನಿನ್ನನ್ನು ಕಂಡೆ. ನೀನು ಆಡಿದ ಮಾತು ನನಗೆ ನಗು ಬರುತ್ತಾ ಇತ್ತು. ಯಾವುದು? ಹೇಳಿದೆಯಲ್ಲ, ಏನು? ಮಾಘನರನ್ನು ನಾನು ಗೆಲ್ತೇನೆ. ಗಾಳಿಗೈದು ಮಗದ ನರಕನ್ನ ಗೆಲ್ಲಲು ಬಂದಿಯೇ. ಜೀವನದಲ್ಲಿ ಆಡೋದು ಮುಖ್ಯ ಅಲ್ಲ, ಆಡಿದ್ದನ್ನು ನೆರವೇರಿಸಲಿಕ್ಕಾಗುತ್ತದ ಅಂತ ನೋಡ್ಬೇಕು. ಯಾಕೆ ನಿನಗೆ ಅನುಮಾನ? ನನಗೆ ಅನುಮಾನ ಯಾಕಂತ ಹೇಳಿದ್ರೆ ಇನ್ನ ಹಾಗೆ ಅದೆಷ್ಟೋ ಮಂದಿ ಅರಸು ಮಕ್ಕಳು ಮಾಗದನನ್ನು ತೊಡಕುವುದಕ್ಕಾಗಿ ಬಂದವರಿದ್ದಾರೆ. ಅವರೆಲ್ಲ ಸೋತು ಕಾರಾಗೃಹದಲ್ಲಿದ್ದಾರೆ. ಅವರಿಗಾದ ಸ್ಥಿತಿ ನಿನಗಾಗುತ್ತದೆ. ನಿನಗೆ ಯುದ್ಧ ಮಾಡುವ ಮನಸ್ಸೇ ಉಂಟು ಅಂತಾದ್ರೆ ಆದ್ರೆ ಅಪ್ಪನಲ್ಲಿ ಪೆಟ್ಟು ತಿಂದು ಹೋಗುದು ಬೇಡ. ನಾವು ಧನುಷರಾದಿಗಳನ್ನು ಹಿಡಿದು ಬಂದಿದ್ದೇವೆ. ನಾವು ಮನಸ್ಸುಂಟು ಅಂತಾದ್ರೆ ನಮ್ಮಲ್ಲಿ ಯುದ್ಧ. ಲಲನೆ ಎಲ್ಲ ಕಾರ್ಯ ಲಲನೆ ಎಲ್ಲ ಕಾರ್ಯವರಿ ಹರಿಯರಾಧ್ಯರು ಹರಿಯರಾಧ್ಯರು ಫಲವಾಗಿ ಬರಿದ ದಿವಿನ ಯಕ್ಷರೆಲ್ಲರೂ ಗೆಲುವೆ ಕ್ಷಣವಿಯೋ ಗೆಲುವೆ ಕ್ಷಣದಿ ಅಂಜುತ್ತೀರು ಅರಿತು ಬಂದೇನು ನಾನರಿತು ಬಂದೇನು ಹುಲುಂಡ್ರ ಬಾಲ ಮಗದ ನಿಧಿರೆ ಮಹಾಮಲ್ಲನು ನನ್ನ ಕಾರ್ಯವರಿಗೆ ಲೋಕದ ವ್ಯಕ್ತ ಅವ್ಯಕ್ತ ಶಕ್ತಿಗಳು ಅಡ್ಡಯಿಸಿದ್ರು ಸಹ ಈ ಕಂಸ ಗೆಲುವನ್ನ ಸಾಧಿಸಿಕೊಳ್ಳುವುದೇ ಸಿದ್ಧಬದ್ಧ. ನಿನ್ನ ಅಪ್ಪ ಎಂತದ್ದೆ 100 ಮಂದಿ ಮಾಗದರ ಬಂದರೂ ಕೊಡುತ್ತೇನೆ. ಸಾಕು ಮುಚ್ಚು ಬಾಯ ಸಾಕು ಮುಚ್ಚು ಬಾಯ ಬರಿದೆ ಗಳಗಲೇನಿದೆ ಬರಿದೆ ಗಳಗಲೇನಿದೆ ಶ್ರೀಗ ಬಂದಿದೆ ವಿಜಯಗೆ ಶೌರ್ಯ ಎಂದಿದೆ ಈ ಕುಮಾರಿ ಎದುರು ಎದುರು ತೋರಿ ಮಗದ ರಾಯನ ಮಗದ ರಾಯನ ನಿನ್ನ ಅಪ್ಪ ಇದೇ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೂತ್ ನೋಡಿದ ಎಲ್ಲ ಕೆಸರೋಣದಲ್ಲಿ ಸುಮ್ಮನಿರು. ಅಪ್ಪನ ಮೀಸೆ ಬಿಡು. ಆ ದೂತ ಅಪ್ಪನ ಜೊತೆ ಇರುವ ದೂತ ಅವನ ಮೀಸೆ ನೋಡ್ಬೇಕು. ಬೆಕ್ಕಿನ ಮೀಸೆ ಇದ್ದಾಗ ಉಂಟು ಗೊತ್ತಾ? ಬೆಕ್ಕಿನ ಮೀಸೆ ಅವ. ಅಲ್ಲ ಈಗ ನಿಮ್ಮವ್ರನ್ನೇ ನೀವು ಹೊಗಳ್ತಾ ಇದ್ದೀರೋ ತೆಗಳ್ತಾ ಇದ್ದೀರೋ ಪ್ರಶ್ನೆ ಅರ್ಥ. ಬೆಕ್ಕಿನ ಮೀಸೆ ಅಂತ ಹೇಳಿದ್ರೆ ಏನು ತರಾಚಾರವ ನಿನಗೆ? ಸೂಕ್ಷ್ಮ ಬೆಕ್ಕು. ಬೆಕ್ಕಿನಷ್ಟು ಸೂಕ್ಷ್ಮ ಅಲ್ಲ. ಹಂಗೆ ಬೆಕ್ಕಿನ ಒಡನಾಟ ಅಷ್ಟಿಲ್ಲ. ಯಾಕೆ? ಈ ಬೆಕ್ಕಿನ ಒಡನಾಟಲ್ಲಿ ಹೆಚ್ಚಿರುವುದು ಹೆಣ್ಮಕ್ಳಿಗೆ ಮಾತ್ರ, ಹೆಣ್ಮಕ್ಳಿಗೆ. ನಮ್ಮಲ್ಲೆಲ್ಲ ಅನ್ನೋದು. ಅವ ಹೇಗಿದ್ದಾನೆ ಗೊತ್ತಾ? ಹೇಗಿದ್ದಾನೆ? ಅವ ಯಾವ ಗರಡಿಯಲ್ಲಿ ಪಳಗಿದ್ದು ಗೊತ್ತುಂಟ? ಅವನ ಒಂದು ರಟ್ಟೆ ಅಂತ ಹೇಳಿದ್ರೆ ನಿನ್ನ ಕಾಲಿನ ಹಾಗುಂಟು ಗೊತ್ತಾ? ಭೀಮ ಎಂತ ಬಲ? ಅವನು ಒಂದು ಬಿಟ್ರೆ ಬಿಟ್ರೆ ಮುಸ್ಲಿಂ ಕಟ್ಟಿ. ಅಂದ್ರೆ ನೀವು ಹೆಚ್ಚಿನ ಪಕ್ಷ ನೀವೆಲ್ಲ ಪೆಟ್ಟು ತಿನ್ಕೊಂಡು ಬಂದವ್ರೆ ಹೇಗೆ? ಯಾರಿಗೆ? ಅಲ್ಲ ಎಲ್ಲ ಅನುಭವ ಇದ್ದವ್ರು ಹೇಗೆ ಹೇಳ್ತಾರಪ್ಪ? ಹಾಗಲ್ಲ. ಈಗ ಎತ್ತರದ ಸ್ಥಾನದಲ್ಲಿರುವವ ಹೇಗಿರ್ತಾನೆ ಅಂತ ನೋಡ್ಬೇಕು ಅಂತಾದ್ರೆ ಮೊದಲು ಕೆಳಗಿನವರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕಲ್ಲ. ನಮ್ಮ ದೂತ್ರ ಯುದ್ಧ ಮಾಡುವ. ಯಾರು ನಿಮ್ ದೂತ್ರಲ್ಲಿ? ನಿಮ್ಮ ದೂತ್ರಿ ಅಂತದ್ದೇ ನಿನ್ನ ಅಪ್ಪನಲ್ಲಿ ಯುದ್ಧ ಮಾಡ್ಲಿಕ್ಕೆ ಬಂದವ ದೂತಲ್ಲ ನನಗೆ ಲೆಕ್ಕುವ. ನೀವಲ್ಲ, ಎಂತವರೇ ಬಂದ್ರೆ ಹೆದರುವವ ನಾನು. ಹೌದಾ? ಯುದ್ಧ ಮಾಡ್ತೀವಿ. ಯುದ್ಧ ಬೇಡ, ಕೈಪೆಟ್ಟು ಬಳೆಪೆಟ್ಟು ನಿನಗೆ ಮುಂದೆ ನೋಡುವ ಉಜ್ವಲವಾದಂತ ಭವಿಷ್ಯ ನಿನಗುಂಟು. ಸುಮ್ಮನೆ ನಮ್ಮ ಎದುರಿಗೆ ಸಿಕ್ಕಿ ಇಷ್ಟು ಬೇಗ ಸಾಯ್ಬೇಡ. ನೋಡಿದ್ರೆ ಯೌವನ ಅಂಗ ಇನ್ನು ಎಷ್ಟು ಹೆಸರು ಮಾಡ್ಲಿಕ್ಕೆ ಉಂಟು ಈ ಕ್ಷೇತ್ರದಲ್ಲಿ. ಈಗಲೇ ನೀನು ಹೋದ್ರೆ ಹೇಳ ಹೆಸರಿಲ್ಲದಾಗ
ಆಗ್ತದೆ. ನೋಡು ಇಲ್ಲಿಗೆ ಬಂದ್ಕೊಂಡು ಯುದ್ಧ ಮಾಡಿದೆ ನಾ ತಿರುಗಿ ಹೋದೆ ಅಂತಾದ್ರೆ ಏನೂ ಪ್ರಯತ್ನ ಮಾಡ್ಲಿಲ್ಲ ಅಂತಾದ್ರೆ ಹೆಸರು ಬರುವುದು ಇಲ್ಲಿಂದ. ಇಲ್ಲಿ ಬಂದ ಮೇಲೆ ಪ್ರಯತ್ನ ಮಾಡಿದ್ರೆ ಮಾತ್ರ ಹೆಸರು ಬರುವುದು. ಎಲ್ಲವೂ ಹಾಗಾಗಿ ಯುದ್ಧವೇ. ಯುದ್ಧದಲ್ಲಿ ಬೇಡ, ಹೆಣ್ಮಕ್ಳ ಹತ್ರ ಪೆಡ್ತೀನಿ ಬೇಡ. ಹೋರಾಟ ಮಾಡುದಾರೆ ಯಾರ್ಯಾರಲ್ಲ. ಇವತ್ತಿಲ್ಲ ಒಂದು ಅನುಕೂಲ ಉಂಟು, ಒಂದು ಹೋರಾಟ ಮಾಡಿ ನೋಡುವಂತ. ಯಾರು? ಏಯ್, ಕಣ್ಣು ಕೇಳ್ತಾರೆ ನಿನ್ನದು, ಮುಖ ನೋಡಿ ಮಾತಾಡು. ಇವ ಹೆಣ್ಮಕ್ಳಲ್ಲಿ ಪೆಟ್ಟು ತಿಂದ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ ಅವನಿಗೆ. ನಿನಗೊಂದು ಗುಟ್ಟು ಗೊತ್ತುಂಟಾ? ಹೆಸರು ಮತ್ತು ಮಾಡ್ಬೇಕಾ, ಹೆಣ್ಮಕ್ಳಲ್ಲಿ ಪೆಟ್ಟು ತಿನ್ಬೇಕು. ಆಗ ಒಳ್ಳೆ ಹೆಸರು ಬರ್ತದೆ. ಅಬ್ಬಾ, ಒಂದು ಹೆಣ್ಣಿನಲ್ಲಿ ತಿಂದ ಅಂತ ಹೇಳಿದ್ರೆ ಹೇಗೆ? ನಮಗೆ ಆ ರೀತಿ ಹೆಸರು ಬೇಡ. ನಾವು ಏನಾದ್ರೂ ಹೆಣ್ಮಕ್ಳಿಗೆ ಕೊಟ್ಟ ಅಂತಲಾಗಬೇಕು, ಬಿಟ್ರೆ ತಿಂದ ಅಂತ ಆಗ್ಬಾರ್ದು. ಕೊಡುವ ಕೈ ಕತ್ತರಿಸ್ತಾರೆ. ನಾರಿ ಮಣಿ ನಿನ್ನೊಳ ಕಾದುವೆನೆ, ನಾರಿ ಮಣಿ ನಿನ್ನೊಳ ಕಾದುವೆನೆ, ಲೇಸಾಯ್ತು ನಾರಿಮಣಿ ನಾರಿಮಣಿ ನಿನ್ನೊಳ ಕಾದುವೆನೆ, ಲೇಸಾಯ್ತು. ತೋರು ನಿನ್ನ ದಡುತನ, ತೋರು ನಿನ್ನ ದಡುತನವೆನುದು ಶರ್ವಶ್ವವು ಬೀರಿದನು. ಕೈ ಬಿಡ. ಏನ್ ನಾಚಿಕೆ ಆಗುದಿಲ್ಲ ನಿನಗೆ? ಹೆಣ್ಮಕ್ಳು ಮಣಿ ನಿನ್ನಳ ಕಾದುವೆನು. ಏನ್ ಹೇಳಿದೆ? ನಾಯಿ ಮರಿ ಅಂತ ಹೇಳಿದ್ಯಾ? ಯಾರಿಗೆ ಹಿಡ್ಕೊಂಡಿದ್ದು? ನಿಮ್ಮನ್ನ ಯಾವ್ದು ಬೇಕಿದ್ರೆ ಸ್ವಲ್ಪ ಏ, ಕೈ ಬಿಡ. ನಂದದೆ. ಹೆಣ್ಮಕ್ಳು ಕೈ ಹಿಡ್ಕೊಳ್ತಾರೆ. ನಾಚಿಕೆ ಆಗುದು. ಅಲ್ಲ, ನೀವು ನನ್ನ ಕೈ ಹಿಡ್ಕೊಂಡಿದ್ದೀರಿ, ನಿಮ್ಗೆ ನಾಚಿಕೆ ಆಗುದಿಲ್ಲ. ನೀವಾಗ ನೀವು ಹಿಡ್ಕೊಂಡ್ರೆ ನಿಮ್ಗೆ ನಾಚಿಕೆ ಇಲ್ಲ. ಎಲ್ಲಿಯಾದ್ರೂ ನಮ್ಮ ಕೈ ತಾಗಿದ್ರೆ ನಿಮ್ಗೆ ನಾಚಿಕೆ. ಎಳಿಬೇಡ. ಅಲ್ಲ ಅಲ್ಲ, ಇಂಥದ್ದು ಎಳಿಬೇಡ, ಕೈ ಎಳಿಬೇಡುವ. ಕೈ ಎಳೆದಲ್ಲ, ನಿನ್ ಜೀವ ಎಳಿತದೆ. ಅದಲ್ಲ, ಇಲ್ಲಿಗೆ ಮುಗಿಲಿಲ್ಲ. ಸುಮ್ಮನೆ ಏನು 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 ಹೋರಾಟ ಬೇಡ ಅಂತ ಕೇಳಿದ್ರ? ನನ್ನ ಕೈ ಸಾಯ್ತಾ ಇದ್ದೆ. ನಮ್ಮ ಕೈ ಹಿಡ್ಕೊಂಡಲ್ಲಿಗೆ ನೀನು ಗೆದ್ದೆ ಅಂತ ಹಿಗ್ಬೇಡ. ಈ ವಿಚಾರ ಎಲ್ಲಿಗಾದ್ರೂ ಅಪ್ಪನಿಗೆ ತಿಳಿಯಿತು ಅಂತಂದ್ರೆ ನಿನಗೆ ಸರಿಯಾದ ಮದುವೆ ಮಾಡಿಸ್ತಾರೆ. ನಿನ್ನ ಅಪ್ಪ ಇಷ್ಟು ನೋಡಿದ್ಮೇಲೆ ಮದುವೆ ಮಾಡಿಸ್ಬೇಕಾ? ಹಾಗಲ್ಲ, ನಿನ್ನ ಮುಖಕ್ಕೆ ಮಂಗಳಾರತಿ ಹತ್ತುತ್ತಾರೆ. ಮದುವೆ ಆದ್ಮೇಲೆ ಮಂಗಳಾರತಿ ಇಲ್ಲ ಹಾಗಲ್ಲ, ನಿನ್ ಕೈಗೆ ಬೇಡಿ ಹಾಕ್ತಾರೆ. ಅಯ್ಯೋ, ಎರಡೆರಡು ಬೇಡಿ ಗಟ್ಟಿ ಹಾಕ್ಬೇಕು. ಅಲ್ಲಿಗೆ ಮುಗಿಲಿಲ್ಲ, ನಿನ್ನ ಕತ್ತಲೆ ಕೋಣೆಗೆ ಹಾಕ್ತಾರೆ. ನಿನ್ನ ಅಪ್ಪ ಬುದ್ಧಿವಂತ ಆದ್ರೆ ಮದುವೆ ಮಾಡಿಸಿ ಮಂಗಳಾರತಿ ಎತ್ತಿ ಕತ್ಲೆ ಕೋಣೆಗೆ ಹಾಕ್ಬೇಕು. ಬೇಡ ಅಪ್ಪ. ಈಗ ತಪ್ಪಿಸುವುದಕ್ಕೆ ನೀವಲ್ಲ, ನಿಮ್ಮ ದೂತ ಅಲ್ಲ, ನಿಮ್ಮ ಅಪ್ಪ.